ರಾತ್ರಿಯಲ್ಲಿ ಈಶ್ವರ ಧ್ಯಾನ ಮಾಡಿ ಮಲಗಬೇಕು. ಮಾನವರೆಲ್ಲರೂ ಪ್ರತಿದಿನ ಬೆಳಿಗ್ಗೆ ರಾತ್ರಿ ಅವರಿಗೆ ತಕ್ಕ ವ್ಯಾಪಾರವೋ ವ್ಯವಸಾಯವೋ ಮಾಡಿ ನಡೆಸಿದ ಮೇಲೆ ರಾತ್ರಿಯಲ್ಲಿ ಭೋಜನವನ್ನು ಮಾಡಿ ಕೆಲಸಕ್ಕೆ ಬಾರದ ಪೊಳ್ಳು ಹೊರಟೆಗಳಲ್ಲಿ ಕಾಲ ಕಳೆದು ಭಗವಂತನ ಧ್ಯಾನ ಅಥವಾ ಆರಾಧನೆಯನ್ನು ಮಾಡದೆ ಹಾಸಿಗೆ ಮೇಲೆ ಮಲಗಿ ನಿದ್ರಿಸುವರು. ನಿದ್ರಿಸಿದ ಮೇಲೆ ಅವರ ಮನಸ್ಸು ಮಟ್ಟಿಗೆ ವಿಶ್ರಾಂತಿಯನ್ನು ಹೊಂದದೆ ಕುಟುಂಬ ವಿಷಯದಲ್ಲಿಯೋ ಕೆಲಸದ ವಿಷಯದಲ್ಲೋ ಯಾವುದೋ ಒಂದರಲ್ಲಿ ಸುಮಾರು ಅರ್ಧ ಮುಕ್ಕಾಲು ಗಂಟೆ ತನ್ನ ಮನಸ್ಸು ಲೀನವಾಗಿದ್ದು ಅನಂತರ ಅವರಿಗೆ ನಿದ್ರೆ ಹತ್ತುವುದು. ಹಗಲು ವೇಳೆ ಯೋಚಿಸಿದ್ದ ವಿಷಯಗಳೆಲ್ಲ ರಾತ್ರಿಯಲ್ಲಿ ನಿದ್ರಿಸುತ್ತಿರುವಾಗ ಮಾಯವಾಗಿ ಹೋಗುತ್ತವೆ. ಮಾರನೆಯ ದಿನ ಮನಸ್ಸು ಬೇರೆ ಬೇರೆ ಯೋಚನೆಗಳನ್ನು ಹೊಸದಾಗಿ ಹೊಂದುತ್ತಿರುತ್ತದೆ. ಸ್ತ್ರೀ ಪುರುಷರೆಲ್ಲರೂ ಪ್ರತಿದಿನವೂ ಮಾಡುತ್ತಾ ಬಂದ ಪಾಪಕರ್ಮಗಳನ್ನೆಲ್ಲ ಆಯಾ ದಿನಗಳಲ್ಲಿಯೇ ರಾತ್ರಿಯಲ್ಲಿ ಮಲಗುವಾಗ ಈಶ್ವರನಿಗೆ ಅರ್ಪಣೆಯನ್ನು ಮಾಡಿ ಅನಂತರ ಮಲಗಬೇಕು. ಹಾಗೆ ಪ್ರತಿದಿನವೂ ಮಾಡಿದ್ದೇ ಆದರೆ ತಮಗೆ ಯಾವ ಪಾಪಕರ್ಮಗಳು ಅಂಟಲಾರವು. ಇದರಿಂದ ಎಲ್ಲರೂ ರಾತ್ರಿಯ ವೇಳೆ ಮಲಗುವಾಗ ಪರಮಾತ್ಮನ ಧ್ಯಾನ ಮಾಡಬೇಕೆಂದು ಕಡಪ ಸ್ವಾಮಿಯವರು ತಮ್ಮ ಜೀವ ಬ್ರಹ್ಮೈಕ್ಯ ರಾಜ